ನನ್ನ ಹೆಸರು ಶಶಿರೇಖಾ. ನನ್ನ ಮಗಳ ಹೆಸರು ಲಹರಿ. ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ. ಬೇಬಿ ನರ್ಸರಿಯಿಂದನೂ ಇಲ್ಲೇ ಓದ್ತಾ ಇರೋದು. ನನಗೆ ಸೆಂಟ್ ಮೈಕಲ್ ಸ್ಕೂಲ್ ಯಾಕೆ ನಾನು ಇಷ್ಟಪಡ್ತೀನಿ ಅಂದರೆ, ಕಂಪೇರ್ಡ್ ಟು ಅದರ್ ಸ್ಕೂಲ್, ನಂಗೆ ಇಲ್ಲಿ ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ಇಂದ ಹಿಡಿದು, ಟೀಚರ್ಸ್ ಇಂದ ಹಿಡಿದು, ಮ್ಯಾನೇಜ್ಮೆಂಟ್ ಇಂದ ಹಿಡಿದು ಎಲ್ಲ ತುಂಬಾನೇ ಚೆನ್ನಾಗಿದೆ. ಸ್ಕೂಲ್ ಬಿಲ್ಡಿಂಗ್ ಬಗ್ಗೆ ಹೇಳೋದಾದ್ರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಮೈಸೂರು ರೋಡಲ್ಲಿ ಮೇನ್ ರೋಡಲ್ಲೇ ಇದೆ. ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಚೆನ್ನಾಗಿದೆ, ಎಲ್ಲಾ ಫೆಸಿಲಿಟೀಸ್ ಕೂಡ ಸ್ಕೂಲಲ್ಲಿ ಇದೆ. ಮತ್ತೆ ಪಾಠದ ಜೊತೆಗೆ ಏನ್ ನಮ್ ಸಬ್ಜೆಕ್ಟ್ಸ್ ಓರಿಯೆಂಟೆಡ್ ಇದೆ, ಸಬ್ಜೆಕ್ಟ್ಸ್ ಓರಿಯೆಂಟೆಡ್ ಜೊತೆಗೆ ಸ್ಕಿಲ್ಸ್ ಆಕ್ಟಿವಿಟೀಸ್ ತುಂಬಾನೇ ಮಾಡ್ತಾರೆ. ಅದು ತುಂಬಾನೇ ಇಷ್ಟ ಆಗುತ್ತೆ. ಮಕ್ಕಳಲ್ಲಿ ಪ್ರತಿಯೊಂದು ಸ್ಕಿಲ್ ಆಕ್ಟಿವಿಟೀಸ್ನು ಅವರು ವೀಕ್ಲಿ ಅಥವಾ 15 ಡೇಸ್ಗೆಲ್ಲ ಮಾಡ್ತಾನೆ ಇರ್ತಾರೆ. ತುಂಬಾನೇ ಆ ರಿಲೇಟೆಡ್ ಆಗಿ ಅಸೈನ್ಮೆಂಟ್ಸ್ ಕೊಡ್ತಾ ಇರ್ತಾರೆ. ಟೀಚರ್ಸ್ ಬಗ್ಗೆ ಹೇಳೋದಾದ್ರೆ ತುಂಬಾ ಫ್ರೆಂಡ್ಲಿ ಟೀಚರ್ಸ್. ನಮ್ಗೆ ಏನೇ ಒಂದು ಸಪೋರ್ಟ್ ಬೇಕಂದ್ರೂ ಸಪೋರ್ಟ್ ಮಾಡ್ತಾರೆ. ಏನಾದ್ರೂ ನಮ್ಗೆ ಗೊತ್ತಾಗಿಲ್ಲ ಅಂತ ಫೋನ್ ಮಾಡಿ ಕೇಳಿದ್ರು ಕೂಡ ಅದನ್ನ ತುಂಬಾ ಸಮಾಧಾನವಾಗಿ ಈ ತರ ಅಲ್ಲ ಈ ತರ ಅಂತ ಹೇಳ್ತಾರೆ. ಅದು ತುಂಬಾನೇ ಇಷ್ಟ ಆಗುತ್ತೆ. ಇವನ್ ಭಾಸ್ಕರ್ ಸರ್ ಬಗ್ಗೆ ಹೇಳೋದಾದ್ರೆ ತುಂಬಾನೇ ಖುಷಿ ಆಗುತ್ತೆ. ಬೇರೆ ಎಲ್ಲಾ ಸ್ಕೂಲಲ್ಲೂ ಜಸ್ಟ್ ಏನಂದ್ರೆ ಸಬ್ಜೆಕ್ಟ್ಸು, ಮಾರ್ಕ್ಸ್, ಪರ್ಸೆಂಟೇಜ್ ಅಂತ ಬರೀ ಇಷ್ಟೇ ಮಾತಾಡ್ತಾರೆ. ಭಾಸ್ಕರ್ ಸರ್ ತುಂಬಾನೇ ಪೇರೆಂಟ್ಸ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್ಗಳು ಮಾಡ್ತಾರೆ. ಎಲ್ಲಾ ಬೇಬಿ ನರ್ಸರಿಯಿಂದ 10th ವರೆಗೂ ಎಲ್ಲಾ ಪೇರೆಂಟ್ಸ್ಗಳನ್ನು ಕರೆಸಿ ತುಂಬಾ ಚೆನ್ನಾಗಿ ಅವ್ರಿಗೆ ಒಂದು ಅಮೂಲ್ಯವಾದ ಟೈಮ್ ಕೊಟ್ಟು ತುಂಬಾ ಚೆನ್ನಾಗಿ ಸ್ಪೀಚ್ ಕೊಡ್ತಾರೆ. ಮಕ್ಕಳಿಗೆ ಸಬ್ಜೆಕ್ಟ್ಸ್ಗಳ ಜೊತೆಗೆ ಯಾವ ತರ ಇರಬೇಕು, ಅವ್ರಿಗೆ ಯಾವ ತರ ಸಂಸ್ಕಾರ ಕಲಿಸ್ಬೇಕು. ಬಿಕಾಸ್ ಇವತ್ತು ಬರೀ ಪರ್ಸೆಂಟೇಜ್ ಇದ್ರೆ ಏನು ಪ್ರಯೋಜನ ಇಲ್ಲ. ಮಕ್ಕಳು ಒಳ್ಳೆ ಸಂಸ್ಕಾರ ಕಲಿಬೇಕು. ಆ ಸಂಸ್ಕಾರದ್ದೇ ಒಂದು ಕ್ಲಾಸ್ ತಗೊಂತಾರೆ ಅವರು. ಅಲ್ಲಿ ಮಕ್ಕಳು ಹೇಳ್ತಾರೆ, ಅವ್ರು ಆಕ್ಚುಲಿ ಜನರಲ್ಗೆ ಮಾತಾಡ್ತಾರೆ. ಮಕ್ಕಳು ತುಂಬಾ ಹಠ ಮಾಡಿದ್ರು ಅಂತ ಕೇಳೋದನ್ನೆಲ್ಲ ಕೊಡಿಸ್ಬೇಡಿ, ಅವ್ರನ್ನ ಅಬ್ಸರ್ವ್ ಮಾಡಿ, ಅವ್ರಿಗೆ ಕಷ್ಟ ಸುಖ ತೋರಿಸಿ, ನೀವು ಅವ್ರನ್ನ ಪ್ರತಿದಿನ ಚೆಕ್ ಮಾಡಿ ಯಾವ ತರ ಏನ್ ಮಾಡ್ತಿದ್ದಾರೆ ಹೇಗೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಬಟ್ ಈಗ ಬೇರೆ ಸ್ಕೂಲಲ್ಲಿ ಹೋದ್ರೆ ಬರೀ ಮಾರ್ಕ್ಸ್ ತಗೊಳ್ಳಿ, ಪರ್ಸೆಂಟೇಜು ಹಾಗೆ ಅಂತ ಬರೀ ಅದೊಂದನ್ನೇ ಕಾನ್ಸಂಟ್ರೇಟ್ ಮಾಡ್ತಾರೆ. ಆಮೇಲೆ ಲಾಸ್ಟ್ ಇಯರ್ ರಾಮಕೃಷ್ಣ ಆಶ್ರಮದಿಂದ ಒಬ್ರು ಸ್ವಾಮೀಜಿನ ಕರ್ಸಿದ್ರು. ಈ ತರ ಬೇರೆ ಬೇರೆ ಒಳ್ಳೊಳ್ಳೆ ಕಡೆಯಿಂದ ಒಳ್ಳೊಳ್ಳೆ ಇವ್ರನ್ನ ಕರ್ಸಿ ಅವ್ರ ಕಡೆಯಿಂದ ಸ್ಪೀಚ್ ಕೊಡಿಸ್ತಾರೆ. ಅದು ತುಂಬಾನೇ ನಮ್ಗೆಲ್ಲ ಇನ್ಸ್ಪೈರ್ ಆಗುತ್ತೆ. ಹೌದು, ಈ ತರ ಬೆಳೆಸ್ಬೇಕು ಮಕ್ಕಳನ್ನ, ಈ ತರ ಬೆಳೆಸ್ಬೇಕು ಅಂತ ತುಂಬಾನೇ ಖುಷಿ ಆಗುತ್ತೆ. ಓವರ್ ಆಲ್ ನನಗೆ ಬೇರೆ ಸ್ಕೂಲ್ಗಳಿಗೆ ಕಂಪೇರ್ ಮಾಡಿದ್ರೆ ಇವನ್ ಸ್ಪೋರ್ಟ್ಸ್ ಅಲ್ಲಿ ಬಂದ್ರು ಕೂಡ ಮಕ್ಕಳನ್ನ ತುಂಬಾ ಚೆನ್ನಾಗಿ ಸ್ಪೋರ್ಟ್ಸ್ ಅಲ್ಲೆಲ್ಲ ಎನ್ಕರೇಜ್ ಮಾಡ್ತಾರೆ. ಇವನ್ ಪೇರೆಂಟ್ಸ್ಗೂ ಕೂಡ ಅವರು ಸ್ಪೋರ್ಟ್ಸ್ ಗಳು ಮಾಡ್ತಾರೆ. ಅದು ತುಂಬಾನೇ ಖುಷಿ ಆಗುತ್ತೆ. ಎಲ್ಲಾ ಬೇಬಿ ನರ್ಸರಿಯಿಂದ 10th ಸ್ಟ್ಯಾಂಡರ್ಡ್ ವರೆಗೂ ಎಲ್ಲಾ ಪೇರೆಂಟ್ಸ್ಗೂ ಅವರು ಅವಕಾಶ ಮಾಡ್ಕೊಡ್ತಾರೆ. ನನಗೆ ಕಂಪೇರ್ ಟು ಅದರ್ ಸ್ಕೂಲ್ ಸೆಂಟ್ ಮೈಕಲ್ ನಾನು ಇದು ಮಾಡಿದಾಗ ತುಂಬಾನೇ ಖುಷಿ ಆಗುತ್ತೆ. ಒಂದು ಟೀಚಿಂಗ್ ಇಂದ ಹಿಡಿದು ಪ್ರತಿಯೊಂದು ಇದ್ರಲ್ಲೂ ಇವರು ತುಂಬಾನೇ ಮುಂದೆ ಇದ್ದಾರೆ. ತುಂಬಾನೇ ಖುಷಿ ಆಗುತ್ತೆ. ಎಲ್ಲಿ ಸ್ಟ್ರಿಕ್ಟ್ ಆಗಿರ್ಬೇಕು ಅಲ್ಲಿ ಸ್ಟ್ರಿಕ್ಟ್ ಆಗಿರ್ತಾರೆ, ಎಲ್ಲಿ ಹೇಗೆ ಫ್ರೆಂಡ್ಲಿ ಆಗಿ ಮಕ್ಕಳ ಜೊತೆ ಇರಬೇಕು ಆ ಥರ ಫ್ರೆಂಡ್ಲಿ ಆಗಿರ್ತಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ಸೆಂಟ್ ಮೈಕಲ್ ಇಂಗ್ಲಿಷ್ ಸ್ಕೂಲ್. ನನ್ನ ಮಗಳು ತುಂಬಾ ಚೆನ್ನಾಗಿ ಓದ್ತಾ ಇದ್ದಾಳೆ. ಕ್ಲಾಸ್ಗೆ ಆಕ್ಚುಲಿ ಅವಳು ಫಸ್ಟ್ ಬರ್ತಿದ್ದಾಳೆ. ಟೀಚರ್ಸ್ ಆಗಿ ಅವ್ರ ಪ್ರಯತ್ನ ಏನಿದೆ ಅವರು ಮ್ಯಾಕ್ಸಿಮಮ್ ಅವ್ರ ಎಫರ್ಟ್ಸ್ ಹಾಕಿ ಮಾಡ್ತಾ